ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಪ್ಯಾನ್ ಕಾರ್ಡ್ ಬಗ್ಗೆ ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರವು ಪ್ಯಾನ್ ಕಾರ್ಡ್ ನ ವಿನೂತನ ಮಾದರಿಯನ್ನು ಜಾರಿಗೆ ತರಲು ಉದ್ದೇಶಿಸಿದೆ. ಪ್ಯಾನ್ ಕಾರ್ಡ್ 2.0 ಅನೇಕ ಹೊಸ ಅಂಶಗಳನ್ನು ಒಳಗೊಂಡಿದೆ. ಆಧುನಿಕ ಕಾಲಕ್ಕೆ ತಕ್ಕಂತೆ ವಿಶೇಷ ಟೆಕ್ನಾಲಜಿಗಳನ್ನು ಬಳಸಿ ಹಳೆಯ ಪಾನ್ ಕಾರ್ಡ್ಗಳು ಏನಾಗಲಿವೆ, ಹಳೆಯ ಕಾರ್ಡ್ ಬಳಕೆದಾರರು ಹೊಸ ಕಾರ್ಡ್ ಪಡೆಯಬೇಕು ಎಂಬ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸ್ನೇಹಿತರೆ, ಈ ಬದಲಾದ ಕಾಲಘಟ್ಟದಲ್ಲಿ ಸಾರ್ವಜನಿಕರು, ತೆರಿಗೆ ಪಾವತಿದಾರರು, ಉದ್ಯಮಿಗಳು ಸೇರಿ ಪ್ರತಿಯೊಬ್ಬರಿಗೂ ಪಾನ್ ಕಾರ್ಡ್ ತುಂಬಾ ಅತ್ಯವಶ್ಯಕವಾಗಿದೆ. ಕೇಂದ್ರ ಸರ್ಕಾರವು ಪ್ಯಾನ್ ಕಾರ್ಡ್ ಯೋಜನೆಗಾಗಿ ಹಾಗೆ ಪ್ಯಾನ್ ಕಾರ್ಡ್ ಯೋಜನೆ ಸುಧಾರಣೆಗಾಗಿ ಪ್ಯಾನ್ 2.0 ಯೋಜನೆಯನ್ನು ಜಾರಿಗೆ ತಂದಿದೆ. ಆದಾಯ ತೆರಿಗೆ ಇಲಾಖೆ ಪ್ಯಾನ್ 2.0ಗೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಕೂಡ ಅನುಮೋದನೆ ನೀಡಿದೆ. ಪ್ಯಾನ್ ಕಾರ್ಡ್ ಸುಲಭ ನೋಂದಣಿ ಮತ್ತು ಉದ್ಯಮ ಸರಳೀಕರಣ, ತೆರಿಗೆದಾರ ನೋಂದಣಿ ಪ್ರಕ್ರಿಯೆ ಸರಳಗೊಳಿಸಲು, ಜನರ ಸುರಕ್ಷತೆ ಕಾಪಾಡಲು ಆಧುನಿಕ ತಂತ್ರಜ್ಞಾನದ ಅಳವಡಿಕೆ ದೃಷ್ಟಿಯಿಂದ ಹೊಸ ಯೋಜನೆಯನ್ನು ಘೋಷಣೆ ಮಾಡಿದೆ. ಹಾಗಾದರೆ ಈ ಪಾನ್ ಕೂಡ ಪಡೆಯಬಹುದಾ ಅಂತ ಕೇಳಿದ್ರೆ, ಪ್ಯಾನ್ 2.0 ಯೋಜನೆಯಲ್ಲಿ ಜನ ಇನ್ಸ್ಟಂಟ್ ಪಾನ್ ಕೂಡ ಪಡೆಯಬಹುದು. ಹಣಕಾಸು ವಹಿವಾಟು ನಡೆಸುವಾಗ ಭೌತಿಕ ಪ್ಯಾನ್ಗೆ ಬದಲಾಗಿ ಈ ಪಾನ್ ಕೂಡ ನೀವು ಇದನ್ನ ಬಳಸಬಹುದು. ಈ ಪಾನ್ ಅಂದ್ರೆ ಏನ್ ಅನ್ಕೊಂಡ್ರಿ ಸ್ನೇಹಿತರೆ? ನೋಡಿ, ಮೊದಲ ಬಾರಿಗೆ ಪ್ಯಾನ್ ಮಾಡಿಸುವವರಿಗೆ ಇದು ತುಂಬಾ ಅನುಕೂಲ ಆಗುತ್ತೆ. ಹಾಗೆ ತೆರಿಗೆ ಇಲಾಖೆ ವೆಬ್ಸೈಟ್ಗೆ ಭೇಟಿ ನೀವು ಇನ್ಸ್ಟೆಂಟ್ ಪಾನ್ ಹಾಗೂ ಈ ಪ್ಯಾನ್ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇದು ಉಚಿತ ಸೇವೆ ಆಗಿರುತ್ತೆ. ಹಾಗಾದ್ರೆ ಈಗಿರುವ ಪ್ಯಾನ್ ಕಾರ್ಡ್ಗಳು ಬಂದ್ ಆಗುತ್ತಾ ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ಕೇಂದ್ರ ಸರ್ಕಾರವು ಈಗಿರುವ ಪ್ಯಾನ್ ಯೋಜನೆಯನ್ನು 2.0 ಯೋಜನೆ ಘೋಷಣೆ ಮಾಡಿದ ಬೆನ್ನಲ್ಲೇ ಈಗಿರುವ ಪ್ಯಾನ್ ಕಾರ್ಡ್ಗಳು ನಿಷ್ಕ್ರಿಯವಾಗುತ್ತವೆ ಎಂಬ ಮಾತುಗಳು ಕೇಳಿಬರುತ್ತವೆ. ಆದರೆ ಕೇಂದ್ರ ಸರ್ಕಾರ ಮಾಹಿತಿ ಪ್ರಕಾರ ಹಾಗೆ ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಮಾಹಿತಿ ನೀಡಿರುವ ಪ್ರಕಾರ ಈಗಿರುವ ಪ್ಯಾನ್ ಕಾರ್ಡ್ಗಳು ಯಾವುದೇ ಕಾರಣಕ್ಕೂ ನಿಷ್ಕ್ರಿಯ ಆಗೋದಿಲ್ಲ. ಹಾಗೆ ಸುರಕ್ಷತೆ ಮತ್ತು ಸರಳ ಪ್ರಕ್ರಿಯೆಗಾಗಿ ಪ್ಯಾನ್ ಅನ್ನ ನೀವು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಹಾಗಾದ್ರೆ ಪ್ಯಾನ್ 2.0 ಅಂದ್ರೆ ಏನು? ಈ ಬಗ್ಗೆ ತುಂಬಾ ಜನಕ್ಕೆ ಕ್ವಶನ್ಸ್ ಬರ್ಬೋದು. ಪ್ಯಾನ್ 2.0 ಯೋಜನೆಯು ಆದಾಯ ತೆರಿಗೆ ಇಲಾಖೆಯ ವಿದ್ಯುನ್ಮಾನ ಆಡಳಿತ ಯೋಜನೆ ಆಗಿದೆ. ತೆರಿಗೆದಾರರ ನೋಂದಣಿ ಸೇವೆಗಳನ್ನು ಆಧುನೀಕರಣಗೊಳಿಸಲು ಮತ್ತು ಇದರ ಸಂಪೂರ್ಣ ಉದ್ದೇಶ ನೋಡಿ, ಸಮಕಾಲೀನ ತಂತ್ರಜ್ಞಾನ ಪರಿಹಾರಗಳ ಮೂಲಕ ಪ್ಯಾನ್ ಸೇವೆಗಳನ್ನು ಸುಧಾರಣೆಯದತ್ತ ಇದು ಗಮನ ಹರಿಸಲಿದೆ. ಹಂಚಿಕೆ ಮತ್ತು ಪರಿಷ್ಕರಣೆ, ಬದಲಾವಣೆ ಸೇರಿದಂತೆ ಎಲ್ಲಾ ಪ್ಯಾನ್ ಸಂಬಂಧಿ ಪ್ರಕ್ರಿಯೆಗಳನ್ನು ಕೂಡ ಇದು ಒಗ್ಗೂಡಿಸಲಿದೆ ಅಂತೇಳಿ. ಜೊತೆಗೆ ಹಣಕಾಸು ಸಂಸ್ಥೆಗಳು, ಬ್ಯಾಂಕ್ ಮತ್ತು ಕೇಂದ್ರ ಹಾಗೂ ರಾಜ್ಯ ಮಟ್ಟದ ಸರ್ಕಾರಿ ಸಂಸ್ಥೆಗಳ ಸೇರಿದಂತೆ ವಿವಿಧ ಸಂಸ್ಥೆಗಳಲ್ಲಿ ಆನ್ಲೈನ್ ಪಾನ್ ಪ್ರಮಾಣೀಕರಣ, ಮಾನ್ಯೀಕರಣ ಸೇವೆಗಳನ್ನು ಕೂಡ ಒದಗಿಸುತ್ತದೆ. ಹಾಲಿ ಇರುವ ಪ್ಯಾನ್ಗಿಂತ ಈಗಿರುವ ಪ್ಯಾನ್ 2.0 ಹೇಗೆ ವಿಭಿನ್ನ? ಹಾಗಾದ್ರೆ ನೋಡಿ ಸ್ನೇಹಿತರೆ, ಪ್ಲಾಟ್ಫಾರ್ಮ್ಗಳು ಏಕೀಕರಣ. ಪ್ರಸ್ತುತ ಪ್ಯಾನ್ ಸೇವೆಗಳು 3 ಪ್ರತ್ಯೇಕ ಪೋರ್ಟ್ಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ. ಈಗಿರುವ ಪ್ಯಾನ್ ಕಾರ್ಡ್ಗಳು 3 ಅಂದ್ರೆ ವೆಬ್ಸೈಟ್ ಇರುತ್ತೆ ಸ್ನೇಹಿತರೆ. ಅವುಗಳಂದ್ರೆ ಇ ಫೈಲಿಂಗ್ ಪೋರ್ಟಲ್ ಅಂತ ಒಂದು ವೆಬ್ಸೈಟ್ ಅಲ್ಲಿ ನಾವು ಏನಾದರೂ ಅರ್ಜಿ ಹಾಕಬೇಕಿತ್ತು, ತಿದ್ದುಪಡಿ ಮಾಡಬೇಕಾಗಿತ್ತು. ಹಾಗೆ ಇನ್ನೊಂದು ಕೂಡ ಇತ್ತು UTII TSL ಅಂತೇಳಿ, ಆ ಪೋರ್ಟಲ್ ಕೂಡ ನಾವು ಮಾಡಬಹುದು. ಹಾಗೆ ಪ್ರೋಟಿಯನ್ ಗೌರ್ಮೆಂಟ್ ಪೋರ್ಟಲ್ ಕೂಡ ಇತ್ತು. ಪ್ಯಾನ್ 2.0 ಯೋಜನೆಯು ಟ್ಯಾನ್ ಸೇವೆಗಳನ್ನು ITD ಪೋರ್ಟಲ್ ಅಡಿ ಒಗ್ಗೂಡಿಸುತ್ತದೆ. ಈ ಕೇಂದ್ರೀಕೃತ ವೇದಿಕೆಯು ಹಂಚಿಕೆ ಮತ್ತು ನವೀಕರಣ, ತಿದ್ದುಪಡಿ, ಆನ್ಲೈನ್ ಮಾನ್ಯೀಕರಣ ಇವೆಲ್ಲವನ್ನೂ ಕೂಡ ಒಂದೇ ವೆಬ್ಸೈಟ್ ನಡಿ ಬರುತ್ತೆ ಸ್ನೇಹಿತರೆ. ಹಾಗೆ ಆಧಾರ್ ಪ್ಯಾನ್ ಜೋಡಣೆ, ಪ್ಯಾನ್ ಪ್ರಮಾಣೀಕರಣ, ಈ ಪ್ಯಾನ್ ಮನವಿಗಳು ಹಾಗೆ ಪ್ಯಾನ್ ಮರುಮುದ್ರಣ ಅರ್ಜಿಗಳನ್ನು ಕೂಡ ಒಂದೇ ವೆಬ್ಸೈಟ್ ಅಲ್ಲಿ ನೀವು ಎಲ್ಲಾ ಯೋಜನೆಗಳನ್ನು ನೀವು ಮಾಡಬಹುದು. ಹಾಗೆ ಡಿಜಿಟಲ್ ಪರಿವರ್ತನೆ, ಈ ವ್ಯವಸ್ಥೆಯು ಸಂಪೂರ್ಣ ಆನ್ಲೈನ್ ಅಥವಾ ಹಾಗೆ ಪೇಪರ್ಲೆಸ್ ಕಾರ್ಯವಿಧಾನವನ್ನು ಅನುಸರಿಸುತ್ತದೆ. ಪ್ರಸ್ತುತ ಕಾರ್ಯವಿಧಾನವನ್ನು ಅದು ಬದಲಿಸುತ್ತದೆ. ಹಾಗೆ ತೆರಿಗೆ ಪಾವತಿ ಮಾಡಲು ಇದು ತುಂಬಾ ಈಸಿ ಆಗುತ್ತೆ ಗೌರ್ಮೆಂಟ್ಗೆ. ನಾವು ತೆರಿಗೆದಾರನ ಕಂಡುಹಿಡಿಯಲಿಕ್ಕೆ ಅವರಿಗೆ ಹಾಗೆ ಪರಿಷ್ಕರಣೆ ಮತ್ತು ತಿದ್ದುಪಡಿಗಳನ್ನು ಮಾಡಬಹುದು. ಈ ಪ್ಯಾನ್ ದಾಖಲೆಯನ್ನು ನೇರವಾಗಿ ನಿಮ್ಮ ನೋಂದಾಯಿತ ಏನಾದರೂ ನೀವು ಇಮೇಲ್ ಕೊಟ್ಟಿರ್ತಿಲ್ಲ, ಆ ಇಮೇಲ್ ಐಡಿಗೆ ನಿಮ್ದು ಡೀಟೇಲ್ ಅನ್ನ ಏನಾದರೂ ಕಳಿಸ್ತಾ ಇರ್ತಾರೆ. ಹಾಗೆ ದೈಹಿಕ ಪ್ಯಾನ್ ಕಾರ್ಡ್ಗಳು ದೇಶಿ ಪೂರೈಕೆಗಾಗಿ ನಿಮ್ಗೇನಾದ್ರು ಫಿಸಿಕಲ್ ಕಾರ್ಡ್ ಬೇಕಂದ್ರೆ ನೀವು 50 ರೂಪಾಯಿ ಶುಲ್ಕವನ್ನ ಭರಿಸಬೇಕಾಗತ್ತೆ. ಈಗೂ ಕೂಡ ಅಷ್ಟೇ ಇದೆ ಸ್ನೇಹಿತರೆ ಪ್ರೆಸೆಂಟ್. ನೆಕ್ಸ್ಟ್ ಕೂಡ ಅದು ಸೇಮ್ ಕಂಟಿನ್ಯೂ ಆಗುತ್ತೆ. ಹಾಗಾದ್ರೆ ಈಗಿರುವ ಪ್ಯಾನ್ ಕಾರ್ಡ್ಗಳು ಏನು ಇಟ್ಕೊಂಡಿರ್ತಾರೆ ಇವರು ಮತ್ತೆ ಏನಾದರೂ ಪ್ಯಾನ್ 2.0ಗೆ ಅಪ್ಲಿಕೇಶನ್ ಹಾಕ್ಬೇಕಾ ಅಂತ ಅನ್ಕೊಂಡ್ರೆ, ಅಥವಾ ನಿಮ್ಮ ಪ್ಯಾನ್ ಸಂಖ್ಯೆಯನ್ನು ಬದಲಿಸುವ ಅಗತ್ಯವಿದೆ ಅಂತಂದ್ರೆ ಇಲ್ಲ. ಪ್ರಸ್ತುತ ಪ್ಯಾನ್ ಕಾರ್ಡ್ ಹೊಂದಿರುವವರು ಪ್ಯಾನ್ 2.0 ಅಡಿಯಲ್ಲಿ ಹೊಸ ಕಾರ್ಡ್ ಪಡೆಯುವ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ಅವರು ಹಾಲಿ ಪ್ಯಾನ್ ಕಾರ್ಡ್ ಅನ್ನೇ ಯೂಸ್ ಮಾಡಬಹುದು ಸ್ನೇಹಿತರೆ, ಮಾನ್ಯವಾಗಿರುತ್ತೆ. ಹೊಸ ಪ್ಯಾನ್ ಕಾರ್ಡ್ಗಳು QR ಕೋಡ್ಗಳನ್ನು ಚಾಲಿತವಾಗಿದ್ದರೆ ಹಳೆಯ ಪ್ಯಾನ್ ಕಾರ್ಡ್ ಮುಂಚಿತವಾಗಿಯೇ ಕಾರ್ಯನಿರ್ವಹಿಸುತ್ತವೆ ಎಂದು. ಹಾಗೆ QR ಕೋಡ್ ನಿಂದ ಏನು ಪ್ರಯೋಜನ?
ನೋಡಿ 2017-18ರಿಂದ ಪ್ಯಾನ್ ಕಾರ್ಡ್ಗಳಲ್ಲಿ QR ಕೋಡ್ಗಳು ಸಾಮಾನ್ಯವಾಗಿ ಫ್ಯೂಚರ್ ಆಗಿ ಬಳಕೆಯಲ್ಲಿದೆ. ಈಗ ನಾವು ಸೋಷಿಯಲ್ ಮೀಡಿಯಾ ಒಂದು ಪ್ರೊಫೈಲ್ ಕೂಡ ನಾವು QR ಕೋಡಲ್ಲಿ ರೆಡಿ ಮಾಡ್ಕೋಬಹುದು. ಒಂದು ಪ್ರೊಫೈಲನ್ನು ಆ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ನಮ್ಮದು ಆ ಚಾನಲ್ಗೆ ಆ ವಿಡಿಯೋಸ್ಗೆ ನಿಮಗೆ ಕರ್ಕೊಂಡು ಹೋಗುತ್ತೆ. ಆ ರೀತಿ ಎಲ್ಲ ಟೆಕ್ನಾಲಜಿ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಪ್ಯಾನ್ ಕಾರ್ಡಲ್ಲಿ ಕೂಡ ಒಂದು ನಿಮಗೆ QR ಕೋಡ್ ಬರುತ್ತೆ. ಇವಾಗ ಬರೋವೆಲ್ಲ ನಾವು ರೀಸೆಂಟಾಗಿ ನಮ್ಮ ಪ್ಯಾನ್ ಕಾರ್ಡ್ ಏನು ಮಾಡ್ತೀವಿ ಅದ್ರ ಕೂಡ ಎಲ್ಲ QR ಕೋಡ್ ಇದೆ. ನಂತರಲ್ಲೂ ಕೂಡ QR ಕೋಡೇ ಇದೆ ಸ್ನೇಹಿತರೆ ಅದು. ಹಾಗೆ ಸ್ನೇಹಿತರೆ, PAN 2.0 ಅಡಿಯಲ್ಲಿ ನನ್ನ ಪ್ಯಾನ್ ಕಾರ್ಡ್ ಬದಲಾಯಿಸಲು ಅಗತ್ಯವಿದೆ ಅಂತ ಕೇಳಿದ್ರೆ ದಯವಿಟ್ಟು ಬೇಡ ಸ್ನೇಹಿತರೆ. ಹಾಗೆ ಪ್ಯಾನ್ ಕಾರ್ಡ್ ಬಳಕೆದಾರರು ಪರಿಷ್ಕರಣೆ ಮತ್ತು ತಿದ್ದುಪಡಿ ಅವಶ್ಯಕತೆ ಇಲ್ಲದೆ ಹೋದಲ್ಲಿ ತಮ್ಮ ಕಾರ್ಡ್ಗಳನ್ನು ಇದರ ಅರ್ಥ ಏನಂದ್ರೆ ಸ್ನೇಹಿತರೆ, ನೋಡಿ ನೀವು ಏನಾದರೂ ನಿಮ್ಮ ಇದರಲ್ಲಿ ಹೆಸರು ಅಥವಾ ಏನಾದ್ರು ಡೇಟ್ ಆಫ್ ಬರ್ತ್ ಏನೋ ಚೇಂಜ್ ಮಾಡ್ಬೇಕಂದ್ರೆ ಮಾತ್ರ ನೀವು ಚೇಂಜ್ ಮಾಡಿ. ನೀವು ಅದಕ್ಕಾಗಿ ನೀವು ಹೊಸದಾಗಿ ಏನೋ ಒಂದು ಪ್ಯಾನ್ ಒಂದು ಇದು ಬಂದಿದೆ ಅಂತೇಳಿ ನೀವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಅದು ಆಟೋಮೆಟಿಕ್ಲಿ ಅದು PAN 2.0 ಆಗುತ್ತೆ. ನೀವು ಏನಾದರೂ ಅಪ್ಡೇಟ್ ಮಾಡ್ಸಕ್ಕೆ ಹೋದ್ರೂ ಕೂಡ ಅದು ಆಟೋಮೆಟಿಕ್ಲಿ PAN 2.0 ಆಗಿ ಕನ್ವರ್ಟ್ ಆಗುತ್ತೆ. ಈಗಿರುವ ಮಾಹಿತಿಗಳೆಲ್ಲ ಅದರಲ್ಲಿ ಫಿಲ್ ಆಗುತ್ತೆ ಅಂತೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ಇಷ್ಟ ಆದರೆ ಈ ಕನ್ನಡಿಗನ ಹರಿಸಿ ಆಶೀರ್ವದಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.